ನನಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ, ಹಾಗಾಗಿ ಸುದ್ದಿಗೋಷ್ಠಿಯನ್ನ ಆರಂಭಿಸ್ತಾ ಇದ್ದೇನೆ ಅಂತ ಹೇಳಿ ಆರಂಭದಲ್ಲೇ ಸುಮಲತಾ ಅವರು ಇದನ್ನ ಹೇಳಿದ್ರು. ಮಂಡ್ಯದಲ್ಲಿ ಡಿಸಿ ಹಾಗೂ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಇದೀಗ ಸುಮಲತಾ ಅಂಬರೀಶ್. ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಆರಂಭದಲ್ಲೇ ಹೇಳಿದ್ರು. ಸಿಎಂ ಕುಮಾರಸ್ವಾಮಿ ಮಂಡ್ಯ ಡಿಸಿ ವಿರುದ್ಧ ಸುಮಲತಾ ಅಂಬರೀಶ್ ಅವರು ಸಿಡಿದೆದ್ದಿದ್ದಾರೆ. ನಿಖಿಲ್ ನಾಮಪತ್ರ ಸಲ್ಲಿಕೆ ವೇಳೆ ಗೋಲ್ಮಾಲ್ ನಡೆದಿದೆ ಅಂತ ಸುಮಲತಾ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಮಗೆ ಮೋಸ ಮಾಡಿ ಗೆಲ್ಲಬಹುದೆಂಬ ಭ್ರಮೆಯಲ್ಲಿದ್ದಾರೆ ಜೆಡಿಎಸ್ನವರು ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ತಾಳಕ್ಕೆ ಮಂಡ್ಯ ಡಿಸಿ ಕುಣಿತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಗರಿಷ್ಠ ಮಟ್ಟದಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ, ಅಧಿಕಾರಿಗಳನ್ನ ಅಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇಷ್ಟು ದಿನ ರಾಜಕೀಯ ನಾಯಕರ ಮೇಲೆ ಆರೋಪವನ್ನ ಮಾಡ್ತಾ ಬರ್ತಾ ಇದ್ರು, ಆದ್ರೆ ಇವಾಗ ಎವಿಡೆನ್ಸ್ ಸಮೇತ ಮಂಡ್ಯ ಡಿಸಿ ಮಂಜುಶ್ರೀ ಅವರ ಮೇಲೂ ಕೂಡ ಆರೋಪವನ್ನ ಮಾಡಿದ್ದಾರೆ. ಅವರು ಕೇಳಿರುವಂತಹ ವಿಡಿಯೋ ಫುಟೇಜ್ ನಲ್ಲಿ ಪ್ರಮುಖವಾಗಿರುವಂತಹ ಅಂಶನೇ ಇರಲಿಲ್ಲ. ಅಂದ್ರೆ ಅವರ ಮದನ್ ಕುಮಾರ್ ಅವರು ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಅವರು ಏನಿದ್ದಾರೆ, ನಿಖಿಲ್ ನಾಮಪತ್ರದ ವೇಳೆ ಅಲ್ಲಿ ಸರಿಯಾಗಿ ಕಾಲಂಗಳನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಆ ಆಕ್ಷೇಪಣೆ ಸಲ್ಲಿಸಿದ ನಂತರ ವಿಡಿಯೋ ಫುಟೇಜ್ ಅನ್ನು ಎವಿಡೆನ್ಸ್ ಅನ್ನು ಕೂಡ ಕೇಳ್ತಾರೆ. ವಿಡಿಯೋನಲ್ಲಿ ನಾನು ಆಬ್ಜೆಕ್ಷನ್ ರೇಸ್ ಮಾಡಿದಾಗ ವಿಡಿಯೋ ಕಟ್ ಆಗಿದೆ. 27ನೇ ತಾರೀಕು ಆಬ್ಜೆಕ್ಷನ್ ಮಾಡಿದ್ದೆ, ಅದೇ ದಿನ ಈ ವಿಡಿಯೋ ಕಟ್ ಅನ್ನ ಮಾಡಿದ್ದಾರೆ. ಸುಮಾರು 1.5 ನಿಮಿಷದ ವಿಡಿಯೋ ಫುಟೇಜ್ ಅದರಲ್ಲಿ ಇಲ್ಲ. ಪ್ರಮುಖವಾಗಿ ನಾನು ಯಾವಾಗ ಆಬ್ಜೆಕ್ಷನ್ ನ ರೇಸ್ ಮಾಡಿದ್ನೋ ಅದೇ ಪಾಯಿಂಟಿಗೆ ವಿಡಿಯೋ ಫುಟೇಜ್ ಕಟ್ ಆಗಿದೆ. ಇದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ ಅಂತ ಕೂಡ ಅವರು ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ರು. ಜೊತೆಗೆ ನಾನು ಅಟ್ ದ ಸೇಮ್ ಟೈಮ್ ಮದನ್ ಕುಮಾರ್ ಅವರು ಡಿಸಿ ಮಂಜುಶ್ರೀ ಅವರ ಹತ್ರ ಹೇಳ್ತಾರೆ. ಈ ಕುರಿತಂತೆ ಮಾತನಾಡೋಕೆ ಸಚಿವರಾಗಿರುವಂತಹ ಪುಟ್ಟರಾಜ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಸುಮಲತಾ ಅಂಬರೀಶ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು, ಕೇಳಿಸ್ಕೊಂಡ್ರಿ ಅಂತಾನು ಅನ್ಕೋತೀನಿ. ನೇರವಾಗಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ ಅಂತ ಹೇಳಿ ಆರೋಪಿಸಿದ್ರು. ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ನಾಮಪತ್ರದಲ್ಲಿ ಮಿಸ್ಟೇಕ್ ಇತ್ತು, ಅದಕ್ಕೆ ನಾವು ಆಕ್ಷೇಪಣೆಯನ್ನ ಸಲ್ಲಿಸಿದ್ವಿ. ಅದರಲ್ಲಿ ವಿಡಿಯೋ ಫುಟೇಜ್ ಅನ್ನು ಕೂಡ ಕೇಳಿದ್ವಿ. ಅವಾಗ 1.5 ನಿಮಿಷಗಳ ಕಾಲ ವಿಡಿಯೋ ಫುಟೇಜ್ ಅನ್ನ ಕಟ್ ಮಾಡಿದ್ರು. ಜೊತೆಗೆ ಹಾ ಸರ್, ಇದಕ್ಕೇನ್ ಹೇಳ್ತೀರಾ ಸರ್? ಇದಕ್ಕೆ ತಮ್ಮ ಅಭ್ಯರ್ಥಿಗಳಾದಂತವ್ರು ಜನರ ಹತ್ರ ಮತ ಹಾಕ್ಸ್ಕೊಂಡು ಚುನಾವಣೆ ಹೆಂಗ್ ಗೆಲ್ಬೇಕು ಅನ್ನೋದು ಮಾಡ್ಬೇಕೆ ವಿನ ನಾಮಪತ್ರ ಹೇಗಿತ್ತು ಹೆಂಗೆ ಅಲ್ಲೇ ರಿಜೆಕ್ಟ್ ಮಾಡಿಸಿ ನಾವು ಅವಿರೋಧವಾಗಿ ಹಾಕಬೇಕು ಅಂತಕ್ಕಂತ ಈ ತೀರ್ಮಾನ ಯಾಕೆ ಬಂದಿದೆ ಸುಮಲತಾ ಮೇಡಮ್ ಅವ್ರಿಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸರ್, ಆಕ್ಷೇಪಣೆ ಇದ್ರೆ ಅವ್ರು ಒಂದ್ ಸೆಕೆಂಡ್ ದಯಮಾಡಿ. ಪ್ಲೀಸ್ ಹೇಳಿ. ಚುನಾವಣೆ ನಾವು ಕಳೆದ 35 ವರ್ಷ ಸುದೀರ್ಘವಾಗಿ ರಾಜಕಾರಣದಲ್ಲಿ ನಾಮಿನೇಷನ್ ಫೈಲ್ ಮಾಡೋದು, ಅರ್ಜಿ ಹಾಕ್ಸೋದು, ಚುನಾವಣೆ ಪ್ರಕ್ರಿಯೆ ಮಾಡುವಂತದನ್ನ ಪ್ರತಿ ಚುನಾವಣೆ ವರ್ಷಕ್ಕೆ 4 ಚುನಾವಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಪಾಪ ಪ್ರಪ್ರಥಮ ಬಾರಿಗೆ ಅವ್ರು ಬಂದು ಅರ್ಜಿ ಹಾಕಿದ್ದಾರೆ, ಚುನಾವಣೆ ಈಗ ನಿಂತ್ಕೊಳ್ಳುವಂತ ಒಂದು ಅವ್ರಿಗೆ ಅವಕಾಶ ಬಂದಿದೆ. ನಮಗೆ ಇವರು ಅರ್ಜಿ ಹೇಗ್ ಹಾಕ್ಬೇಕು ಅಂತಕ್ಕಂಥದ್ದು ಹೇಳ್ಕೊಡ್ಬೇಕೇನವ? ಎಲ್ರು ಎಕ್ಸ್ಪರ್ಟ್ ಇರಲ್ವಲ್ಲ, ನಾನು ಕೇಳ್ಬೇಕು. ಯಾವತ್ತಾದ್ರೂ ನಾವು ಕಳೆದ 35 ವರ್ಷಗಳಿಂದ ಹಲವಾರು ಚುನಾವಣೆಗಳನ್ನು ವರ್ಷಕ್ಕೆ 4 ಚುನಾವಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೌದು. ನನ್ನ ಲೀಡರ್ಶಿಪ್ ಅಲ್ಲೇ ನಾನು ನಾಮಿನೇಷನ್ ಫೈಲ್ ಮಾಡಿಸಿದ್ದೀನಿ ಅವತ್ತು. ಹೌದು. ಇಲ್ಲಿ ತನಕ ಯಾವುದೇ ಒಂದು ಲೋಪದೋಷ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ವ್ಯತ್ಯಾಸಗಳು ಆಗದಂಗೆ ನಾವು ನಾಮಿನೇಷನ್ ಫೈಲ್ ಮಾಡಿ ಚುನಾವಣೆ ಮಾಡಿರ್ತಕ್ಕಂಥ ಕಳೆದ ಸುದೀರ್ಘವಾದಂತ 35 ವರ್ಷಗಳಲ್ಲಿ ಎಷ್ಟು ಚುನಾವಣೆ ಮಾಡಿರ್ಬೋದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ತಮಗೆ ಗೊತ್ತಿದೆ. ಇವತ್ತು ಸುಮಲತಾ ಮೇಡಮ್ ಅವ್ರು ಬಂದು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ತಪ್ಪು ಮಾಡಿ ಅರ್ಜಿ ಹಾಕುವಂತ ದುಸ್ಥಿತಿ ನಮಗ್ ಬಂದಿದೆ ಅಂತ ನೀವು ಭಾವಿಸ್ತೀರಾ? ಅಲ್ಲ ಸರ್, ಅವರೇ ಹೇಳ್ತಾ ಇದ್ದಾರಲ್ಲ, ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲೇ ಹಾಕಿದ್ರು, ಜಿಲ್ಲಾಧಿಕಾರಿಗಳ ನೋಟಿಸ್ ಬೋರ್ಡ್ ಅಲ್ಲೇ ಹಾಕಿದ್ರು. ನನ್ನ ಮಾತು ಅದನ್ನ ನೀವು ಚುನಾವಣಾ ಅಧಿಕಾರಿಗಳು ಕೇಳ್ಕೊಳ್ಳಿ, ನನ್ನ ಯಾಕೆ ಕೇಳ್ತೀರಿ? ಅದೇ ಸರ್, ಅವರು ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಡಿಸಿ ಮಂಜುಶ್ರೀ ಅವರು ಜೆಡಿಎಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಬೇಕು ಅಂತಿದ್ದಾರೆ. ಪ್ಲೀಸ್ ನನ್ನ ಮಾತು ಕೇಳಿ ಸರ್, ಹೇಳಿ. ಇವರ ಅರ್ಜಿನ ರಿಜೆಕ್ಟ್ ಮಾಡಿ ಅಂತ ಹೇಳಿ ನಾವು ಒತ್ತಾಯ ತಂದು ಇವ್ರ ಅರ್ಜಿ ರಿಜೆಕ್ಟ್ ಮಾಡಿಸಿದ್ರೆ ಅದು ಅಧಿಕಾರ ದುರ್ಬಳಕೆ. ಓಕೆ. ಒಬ್ಬ ನಾಮಿನೇಷನ್ ಫೈಲ್ ಮಾಡೋನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಗ, ಈ ದೇವೇಗೌಡ ಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ಮೊಮ್ಮಗನ ಕೈಲಿ ಅರ್ಜಿ ಹಾಕ್ಸುವಾಗ ನಾವು ಅರ್ಜಿನ ತಪ್ಪಾಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದನ್ನ ದಯಮಾಡಿ ನೀವು ಅರ್ಥೈಸ್ಕೊಂಡು ಮಾತಾಡ್ಬೇಕಾಗುತ್ತೆ. ಅಲ್ಲ ಸರ್, ಅದನ್ನೆಲ್ಲ ಯಾರು ಪರಿಶೀಲನೆಯನ್ನ ಮಾಡ್ತಾರೆ, ಯಾರು ಅದನ್ನ ಸರಿಯಾಗಿ ನೋಟಿಸ್ ಮಾಡ್ತಾರೆ ಅವರೇ ಹೇಳ್ಬೇಕು. ಒಂದ್ ನಿಮಿಷ ಅಮ್ಮ. ಹಾ ಸರ್. ಅದನ್ನ ಅವ್ರು ಬೇಕಿದ್ರೆ ಹೋಗಿ ಜಿಲ್ಲಾಧಿಕಾರಿಗಳ ಮುಂದೆ
ಒಂದು ಸಲ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿಗಳು ಏನ್ ಅಂತಿಮವಾದಂತ ತೀರ್ಮಾನ ಹೇಳ್ತಾರೆ ಅದೇ ಫೈನಲ್. ಇವ್ರಿಗೆ ಸಮಾಧಾನ ಇಲ್ಲದೆ ಇದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಹಂತದ ಕೋರ್ಟ್ಗಳಿದೆ. ಒಂದ್ ಕೋರ್ಟಲ್ಲಿ ಅನ್ನೇ ಆದ್ರೆ ಇನ್ನೊಂದ್ ಕೋರ್ಟಲ್ಲಿ ಇರುತ್ತೆ. ಹೋಗ್ಬೋದಲ್ಲ, ಯಾಕೆ ಇಷ್ಟೊಂದೆಲ್ಲ ಪಬ್ಲಿಸಿಟಿ ತಗೋಬೇಕು? ಯಾಕೆ ಇಷ್ಟೊಂದೆಲ್ಲ ಪಬ್ಲಿಸಿಟಿ ತಗೋಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಕ್ರಮ ತಗೊಳ್ಳಿಕ್ಕೂ ಚುನಾವಣಾ ಎಲೆಕ್ಷನ್ ಮುಖ್ಯಸ್ಥರಿಗೆ ಅವಕಾಶ ಇದೆ. ಹೌದು, ಕಂಪ್ಲೇಂಟ್ ಮಾಡ್ಲಿ ಅಮ್ಮ. ಈಗೇನು ಚುನಾವಣೆ ಸೆಂಟ್ರಲ್ ಟೀಮ್ ಇವ್ರ ಕೈಲೇ ಇದೆ. ಇವ್ರ ಈಗೇನ್ ಬೆಂಬಲಿತ ಕೊಟ್ಟಾರೆ ಬಿಜೆಪಿ ಅವ್ರ ಕೈಲೇ. ಏನ್ ಬೇಕಾದ್ರೆ ಎಂಕ್ವೈರಿ ಮಾಡಿಸ್ಬೋದಲ್ಲಮ್ಮ, ಯಾರನ್ನ ಬೇಕಾದ್ರೂ ತಪಾಸಣೆ ಮಾಡ್ಬೋದಲ್ಲಮ್ಮ. ಹೌದು ಹೌದು, ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಪಬ್ಲಿಸಿಟಿ ಯಾಕೆ? ಪಬ್ಲಿಸಿಟಿ ಅಲ್ಲ, ಅವ್ರಿಗೆ ಆಗಿರುವಂತಹ ಅನ್ಯಾಯವನ್ನ ಜನರ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಈ ತರದೆಲ್ಲ ಬಿಚ್ಚಿಡ್ಬೇಕೆ? ಅಲ್ಲ ಸರ್, ಇದೆ ಇವಾಗ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರಲ್ವಾ. ಯಾವ ಒಂದ್ ನಿಮಿಷ ದಯಮಾಡಿ ವಿನಂತಿ ಮಾಡ್ತೀನಿ. ದೇವೇಗೌಡರಾಗ್ಲಿ, ದೇವೇಗೌಡರ ಮಕ್ಕಳಾಗ್ಲಿ, ನಾವುಗಳಾಗ್ಲಿ, ಪ್ರತಿ ಚುನಾವಣೆಯಲ್ಲಿ ನೀವು ಹಿಂಗೆ ಮಾಡಿ ದುರುಪಯೋಗ ಮಾಡ್ತಾ ಇದೀರಿ ಅಂತಕ್ಕಂಥ ಯಾವ್ದಾರ ಒಂದು ನಿದರ್ಶನ ಇದ್ರೆ ದಯಮಾಡಿ ನಿಮ್ಮ ಹತ್ರ ಮಾಹಿತಿ ಇರುತ್ತೆ, ತಾವ್ ಹೇಳ್ಬಹುದು. ಅದೇನು ಮಂಡ್ಯ ಸುಮಲತಾ ಮೇಡಮ್ ಅವ್ರು ನಿಂತಂತ ಸಂದರ್ಭದಲ್ಲೇ ಇಷ್ಟೊಂದು ದುರುಪಯೋಗ ಮಾಡ್ಕೊಳ್ತಕ್ಕಂತ ಅದನ್ನೇ ಅವರು ಕೇಳ್ತಾ ಇರೋದು ಸರ್. ನಾನು ನಿಂತಿರುವಂತ ಸಂದರ್ಭದಲ್ಲೇ ಇಷ್ಟೊಂದು ದುರ್ಬಳಕೆ ಯಾಕೆ ಆಗ್ತಾ ಇದೆ ಅಂತ ಅದೇ ಪಾಯಿಂಟ್ ಅವರು ರೇಸ್ ಮಾಡ್ತಿರೋದು. ನಿಮ್ಮ ಅನುಭವದ ಪ್ರಕಾರ ಯಾವ ಸ್ಟೇಜ್ ಅಲ್ಲಿ ನಾವು ದುರ್ಬಳಕೆ ಮಾಡ್ಕೊಂಡಿದೀವಿ ಅಂತಕ್ಕಂಥ ತಾವು ಹೇಳಿ. ನೀವ್ ಹೇಳೋದನ್ನ ನಾವು ಕೇಳ್ತೀವಿ. ಮಾಡಿದಿರಿ ಪುಟ್ಟರಾಜ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವ್ ಈಗ ಮಾಡಿದಿರಿ ಪುಟ್ಟರಾಜ್ ಅವರೇ ಅಂತಕ್ಕಂಥ ಮಾತನ್ನ ನೀವ್ ಯಾವ ಅಂಕಿಅಂಶ ಕೊಟ್ಟು ಹೇಳ್ತೀರಾ ನಾನು ತಲೆ ಬಾಗ್ತೀನಿ ದಯಮಾಡಿ. ಸರ್, ಅಲ್ಲಿ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಬೇಕಾಗಿದ್ದಾರೆ. ನನಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಎಲೆಕ್ಷನ್ ಸಮಯ ಇವ್ರ ಸರ್ಕಾರ ಇದ್ದಾಗಲೇ ಸರ್, ಇವರ ಪತಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಲ್ಲೇ ಇವ್ರ ಪಕ್ಷ ಆಡಳಿತದಲ್ಲಿ ಇದ್ದಾಗಲೇ ಈ ಅಧಿಕಾರಿನ ನೇಮಿಸ್ಕೊಂಡಿರ್ತಕ್ಕಂಥದ್ದು. ಇವತ್ ನಮ್ದೇನು ಈ ಸಮ್ಮಿಶ್ರ ಸರ್ಕಾರ ಬಂದ್ಮೇಲೆ ತಂದು ಹಾಕೊಂಡ್ ಕೆಲಸ ಮಾಡಿಸ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾ ಇರೋದು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಇಲ್ಲಿ ಅಂತ. ಜೊತೆಗೆ ಸರ್, ವಿಡಿಯೋವನ್ನ ತಿರುಚಿದ್ದಾರೆ. ಇಂಪಾರ್ಟೆಂಟ್ ಅಂಶ ಸರ್, ಒಂದ್ ನಿಮಿಷ ಪುಟ್ಟರಾಜು ಸರ್, ಒಂದ್ ನಿಮಿಷ. ವಿಡಿಯೋ ಫುಟೇಜ್ ಅನ್ನ ಕೇಳಿರ್ತಾರೆ ಅವರು. ಇಂಪಾರ್ಟೆಂಟ್ ಟೈಮ್ ಅಲ್ಲೇ ಯಾವಾಗ ಆಬ್ಜೆಕ್ಷನ್ ನ ರೇಸ್ ಮಾಡ್ತಾರೆ ಮದನ್ ಕುಮಾರ್ ಅವರು, ಅವಾಗ್ಲೇ 1.5 ನಿಮಿಷಗಳ ಕಾಲ ವಿಡಿಯೋವನ್ನ ಕಟ್ ಮಾಡಿದ್ದಾರೆ. ಜೊತೆಗೆ ಯಾಕೆ ಅಂತ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡಿ ಅಂತಂದ್ರೆ 2-3 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಆ ವಿಡಿಯೋಗ್ರಾಫರ್ ಅನ್ನ ನಾನು ಮದುವೆ ಕಳ್ಸಿದೀನಿ ಅಂತ ಡಿಸಿ ಅವರು ಆನ್ಸರ್ ಮಾಡ್ತಾರಂತೆ ಸರ್. ಇದಕ್ಕೂ ಕೂಡ ಅವ್ರು ಹೇಳ್ತಾ ಇದ್ರು. ಯಾರೋ ಹೇಳೋದಕ್ಕೆಲ್ಲ ನಾನು ಉತ್ತರ ಹೇಳಕ್ ಆಗೋದಿಲ್ಲ. ದಯಮಾಡಿ ನಿಮ್ಗೇನಾದ್ರೂ ಮಾಹಿತಿ ಇದ್ರೆ ಪುಟ್ಟರಾಜ್ ಅವರೇ, ಇಂತ ಹಂತದಲ್ಲಿ ನೀವು ಈ ಸರ್ಕಾರವನ್ನ ಜಿಲ್ಲಾಡಳಿತವನ್ನ ದುರುಪಯೋಗ ಮಾಡ್ಕೊಂಡಿದೀರಿ ಅಂತಕ್ಕಂಥ ಮಾಹಿತಿ ಇದ್ರೆ ತಾವ್ ಹೇಳಿ, ನಾನ್ ಬೇಕಾದ್ರೆ ಅದಕ್ಕೆ ತಲೆ ಬಾಗ್ತೀನಿ. ನಾನಂತೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಮ್ಗೆ ಅಂತ ದುರ್ಗತಿ ಬಂದಿಲ್ಲ. ದೇವೇಗೌಡರಿಗಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳಿಗಾಗ್ಲಿ, ನಮಗಾಗ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡು ಈ ಚುನಾವಣೆಗಳನ್ನ ನಡೆಸ್ತಕ್ಕಂಥ ದುರ್ಗತಿ ನಮಗ್ ಬಂದಿಲ್ಲ. ಸರ್, ಹಾಗಾದ್ರೆ ನೀವು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆಗಿದ್ದೀರಾ ಸರ್. ಅವ್ರು ಹೇಳಿರುವಂತ ಕ್ವಶನ್ ನ ಕೇಳ್ತೀನಿ. ನನಗೆ ನ್ಯಾಯ ಸಿಗೋದು 99% ಡೌಟು, ಅಸಾಧ್ಯ ಅಂತ ಹೇಳ್ತಾರೆ. ಅಯ್ಯೋ 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 ದೇವ್ರೆ, ಯಾಕೆ ಇಡೀ ಲೋಕಸಭಾ ಕ್ಷೇತ್ರದ ಜನವೇ ಅವ್ರ ಪರವಾಗವ್ರೆ ಅಂತ ಭಾಷಣ ಮಾಡ್ತಾರೆ. ಯಾಕೆ ನ್ಯಾಯ ಸಿಗಕ್ಕಿಲ್ಲ? ಈಗೇನು ಮಿಷಿನ್ ನಾವ ಮಾಡ್ಸಿದೀವಿ. ಮಿಷಿನ್ಗಳೆಲ್ಲ ಅವರೇ ಈಗ ಅವ್ರ ಬೆಂಬಲಿತ ಪಕ್ಷವೇ ಕಳ್ಸ್ಕೊಟ್ಟಿರೋದು. ಹೆಂಗ್ ಬೇಕಂಗ್ ಒತ್ತಿಸ್ಕೊಂಡ್ರೆ ಆಯ್ತಲ್ಲ ಅದಕ್ಕೂ ಅಲ್ಲವೇ. ಪುಟ್ಟರಾಜು ಸರ್, ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ರ್ಯಾಲಿ ಮಾಡ್ತಾರಲ್ಲ 25ನೇ ತಾರೀಕು, ಆ ತಾರೀಕೆ ಸಿಎಂ ಕುಮಾರಸ್ವಾಮಿ ಅವರು ಬ್ಯಾಲೆಟ್ ಪೇಪರ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನಂಬರ್ 1 ಅಂತ ಹೇಳ್ತಾರೆ. ಅದ್ ಹೇಳಕ್ ಹೇಗ್ ಸಾಧ್ಯ? ಅವ್ರಿಗೆ ಹೇಗ್ ಗೊತ್ತಿತ್ತು? ಯಾವತ್ ಹೇಳಿದಾರೆ? ದಯಮಾಡಿ ವಿಡಿಯೋ ಕ್ಲಿಪ್ ಇದೆಯಾ? ಇಲ್ಲ, ಸುಮಲತಾ ಅವರು ಹೇಳ್ತಾ ಇದ್ರು ಸರ್ ಇವತ್ತಿನ ಓಕೆ ಸರ್, ಪುಟ್ಟರಾಜು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.